ಅಣ್ಣ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು ಅಣ್ಣ? ನನ್ನ ಹೆಸರು ಧನು ಅಂತ ಸರ್. ಧನುಷ. ಹಾಂ. ಈಗ ಏನು ಮಾಡ್ತಾ ಇದ್ದೀರಾ ನಿಮ್ಮ ಜಮೀನಲ್ಲಿ ಅಣ್ಣ? ಸರ್ ಸೌತೆ ಬೆಳೆದಿದ್ದು ಕಳೆ ಕಳಿಸ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾ ಇದ್ದೀರಣ್ಣ? ಸರ್ ನಾವು ಅದೇ ನಮ್ಮ ತಂದೆಯವ್ರ ಕಾಲದಿಂದ ಎಲ್ಲ ವ್ಯವಸಾಯ ಮಾಡ್ತಾನೆ ಇದ್ದೀವಿ. ಏನಂದರೆ ನಾವು ನಂಬ್ಕೊಂಡಿರೋದೇ ವ್ಯವಸಾಯ. ನಾವು ವ್ಯವಸಾಯ ನಂಬ್ಕೊಂಡಿರೋದು, ನಾವು ಜೀವನ ಮಾಡ್ತಿರೋದು ಇದರಲ್ಲೇ. ಸುಮಾರು ಜನ ಈಗ ಕೆಮಿಕಲ್ ಬೆಳೆ, ಆರ್ಗ್ಯಾನಿಕ್ಕು, ಕೆಮಿಕಲ್ಲು, ಅದು ವ್ಯವಸಾಯದಲ್ಲಿ ಜಾಸ್ತಿ ಔಷಧಿ ಹೊಡೆದಿರೋ ತಿನ್ಬೇಡಿ, ಔಷಧಿ ಹಾಕಿರ್ತಾರೆ, ಕೆಮಿಕಲ್ ಹಾಕಿರ್ತಾರೆ ಅಂತ ಸುಮಾರು ವೀಡಿಯೋಗಳು ನೀವು ನೋಡ್ತಾ ಇದ್ದೀರಿ ಅಂತ ಕಾಣಿಸುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅವರೆಲ್ಲ ಇವಾಗ ಕೆಮಿಕಲ್ ಇಲ್ದೇ ಯಾವುದೇ ಥರದ ಬೆಳೆ ತೆಗಿಯೋಕ್ಕಾಗಲ್ಲ. ಈಗ ಪ್ರತಿಯೊಂದೂ ಇವಾಗ ನಮ್ಮ ತಂದೆಯವರು ಇದ್ದಿದ್ದು ಏಜು ಆ ಕಾಲದಲ್ಲಿ ಏನೂ ಇರಲಿಲ್ಲ. ಸೊ ಈಗ ನಮ್ಮ ತಂದೆಯವ್ರ ಥರನೇ ನಾವು ಗಟ್ಟಿಮುಟ್ಟಿ ಅಷ್ಟು ಗಟ್ಟಿಮುಟ್ಟಿ ಇರೋಲ್ಲ. ಆಗ ಎಲ್ಲ ಕಾಲಕ್ರಮೇಣ ಏನೇನು ಬದಲಾಗಬೇಕು. ಈಗ ಕೆಮಿಕಲ್ ಇಲ್ದೇ ಏನೂ ಇಲ್ಲ ಸರ್. ಅದನ್ನು ನಾವು ಲಿಮಿಟಾಗೆ ಉಪಯೋಗಿಸ್ತಿದ್ದೀವಿ. ಅದನ್ನೇ ಕೆಮಿಕಲ್ ಇದೆ ಅಂತ ಅಂದ್ಬಿಟ್ಟು ಎನಿ ಟೈಮ್ ಅದನ್ನೇ ಹಾಕೊಂಡು ಏನು ಯೂಸ್ ಮಾಡೋದಿಲ್ಲ, ಬೆಳೆದಾಗಿದ್ದಿಲ್ಲ. ಈಗ ನಾವು ರೈತರು, ಈಗ ನಾವು ಅದನ್ನೇ ಬೆಳೆದ್ರೆ ನಾವು ತಿನ್ಬೇಕಲ್ಲ.